ವಧುವರರ ಕೇಂದ್ರ, ಬುದ್ಧಿಸ್ಟ್ ವಧುವರರ ಕೇಂದ್ರ ಸಂಘಟನೆ ಅಂತ ನಾವು ಇಲ್ಲಿ ತಗೊಂಡಿದ್ದೆವು. 1900 ಸುಮಾರು 2019 ತಗೊಂಡು ಒಂದು 5 ವರ್ಷ ಆಯಿತು. ಅದರಲ್ಲಿ ನಾವು ವಧು ಮತ್ತು ವರರನ್ನ ಅನ್ವೇಷಣೆ ಮಾಡಿಕೊಂಡು ಅಥವಾ ಅದಕ್ಕಿಂತ ಮೊದಲು ಏನಂತಂದ್ರೆ ಅವ್ರ ಕುಟುಂಬಸ್ಥರಿಗೆ, ವಧುವರರಿಗೆ ಅವರಿಗೆ ಬೇಕಾದಂಥ ನಮ್ಮಲ್ಲಿ ವಧು ಅಥವಾ ವರ ಸಿಕ್ಕರೆ, ರಾಜಿ ಆದರೆ ನಾವು ಅವ್ರ ಜೊತೆಗೆ ಮಾತಾಡ್ತೀವಿ. ಕುಟುಂಬದವ್ರ ಜೊತೆಗೆ ಮಾತಾಡ್ಕೊಂಡು ಸಾಧ್ಯ ಆದಷ್ಟು ಮದುವೆ ಮಾಡೋದಂಥ ಪ್ರಯತ್ನ ಮಾಡ್ತೀವಿ. ಮದುವೆ ಆಗಲಿಲ್ಲ ಅಂತಂದ್ರೆ ಅವರಿಗೆ ನಾವು ಅನುಕೂಲ ಮಾಡಿಕೊಂಡು ಆ ವ್ಯವಸ್ಥೆ ಕೂಡ ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಬಂದೀವಿ. ಸುಮಾರು 5 ವರ್ಷ ಐತಿ. ಇದರಲ್ಲಿ ನಮ್ಮೆಲ್ಲ ರಿಟೈರ್ಡ್ ನೌಕರಿದ್ದಾರೆ. ಇದರ ಬೇಕಂತ ಆರ್ಥಿಕ ಸ್ಥಿತಿ ಏನಾದರೂ ನಮ್ಮದು ಇತ್ತಂತ ನಾವೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಏನಾಗಿದೆ ಅಂತಂದರೆ ಭಾಳಷ್ಟು ಬೇರೆ ಇನ್ಸಿಡೆಂಟ್ ಆಗ್ತಾ ಇದ್ದೇವೆ. ನಮ್ಗೆ ಮದುವೆ ಆಗಿಲ್ಲ ಅಂತಂದು ಕೆಲವು ಡಾಕ್ಟರ್ಸ್ ಇದ್ದಾರೆ, ಕೆಲವು ಪ್ರೊಫೆಸರ್ಸ್ ಇದ್ದಾರೆ. ಅವರು ವಿಶೇಷವಾಗಿ ನಮ್ಮ ಅಕ್ಕ ತಂಗಿಯರು ಅವರು ಆಹುತಿ ಕೂಡ ಕೊಡ್ತಾ ಇದ್ದಾರೆ. ಏನು ಓದಿ ಏನು ಮಾಡೋದಾಗಾಯ್ತು, ಮದುವೆ ಆಗ್ತಾ ಇಲ್ಲಲ್ಲ, ಲಗ್ನ ಆಗ್ತಾ ಇಲ್ಲ, ಯಾರು ಬಂದು ಏನೇನೋ ಕೇಳಿ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಖಿನ್ನತೆಗೆ ಒಳಪಡ್ತಾ ಇದ್ದಾರೆ ನಮ್ಮ ವಧುವರ ಸಹೋದರಿಯರು. ಅದನ್ನು ಕುಟುಂಬಸ್ಥರಿಗೂ ಪ್ರಾಬ್ಲಮ್ ಆಗ್ತಾ ಇದೆ, ಅವ್ರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಏನು ಬಾಬಾ ಸಾಹೇಬರ ಒಂದು ಆಶೀರ್ವಾದದಿಂದ ನಾವು ವಿದ್ಯಾರ್ಥಿ ಪಡೆದಿದ್ದೀವಿ. ಆದರೆ ಸಾಮಾಜಿಕವಾಗಿ ನಾವು ಬೇಕಾಯ್ತಂದ್ರೆ ವಧುವರರು ಅವೆಲ್ಲ ಬೇಕಾಗ್ತವೆ. ಅದರಿಂದ ನಾವು ಸ್ವಲ್ಪ ಏನೋ ಸಮಾಜದ ಹಿಂದುಳಿದಂಗೆ ಕಾಣ್ತಾ ನಮಗೆ. ಯಾಕೋ ಇಷ್ಟೆಲ್ಲ ಆದ್ರೂ ನಾವು ಪಟ ಮದುವೆ ಆಗ್ತಾ ಇದ್ದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವೇನು ಮಾಡಿದೆವು, ನಮ್ಮ ರಿಟೈರ್ಡ್ ಕಮಿಷನರ್ ಇದ್ದರು, ಅವರು ಇದಕ್ಕೆ ತಗೊಂಡು ಇವರು ಸಾಹೇಬರು ಬಿಜಾಸ್ಪುರ ಅವರೆಲ್ಲ ಕಲ್ತಿ ಅವ್ರಿಗೆ ಸಂಸ್ಥಾಪಕ ಸದಸ್ಯರು ತೆಗದಿ. ಅದಕ್ಕೆ ನಾವು ಇವಾಗ ಏನು ಮಾಡಿದೀವಿ ಅಂತಾರೆ, ಒಂದು ಬಡಾವಣೆಗೆ ಹೋಗ್ಬೇಕು. 8 ದಿವಸಕ್ಕೆ ಸಂಡೇ ಅಥವಾ ಯಾವುದಾದ್ರು ಒಂದು ಸಂಡೇ ಬಂಡೆ ಹೋಗಿ ಅಲ್ಲಿ ಹಿರಿಯರಿಗೆ ಮಾತಾಡಿಸಿ, ನಮ್ಮಲ್ಲಿ ಇಷ್ಟು ವಧುವರವ ಅವರಿಗೆಲ್ಲ ಫೋಟೋ ತೋರಿಸಿ, ಬಯೋಡೇಟಾ ತೋರಿಸಿ. ಸರ್, ಇದಕ್ಕೆ ನಮಗೊಂದು ಕ್ವಶನ್ ಕೇಳಕ್ ಯಾವ್ದಾದ್ರು ಜಾತಿ ಧರ್ಮ ಅಂತ ನೋಡ್ತಾ ಇದ್ರೆ ಎಲ್ಲರಿಗೂ ಕಾಮನ್ ಆಗಿ ಮಾಡ್ತಾ ಇದ್ದಿರ್ತಾವ? ಇಲ್ಲ, ನಾವು ಕಾಮನ್ ಬುದ್ಧಿಸ್ಟದವರು ಮತ್ತು ವಿಶೇಷವಾಗಿ ಹರಿಜನರು ಅದರ ಅಷ್ಟೇ ನಾವು ನೋಡ್ತಾ ಇದ್ದೇವೆ. ಬೇರೆ ಯಾಕಂದ್ರೆ ಬೇರೆ ಕಮ್ಯುನಿಟಿದವರು ಎಮ್ಮದವ್ರು ಬೇರೆ ಕೆಡವ, ಎಲ್ಲಾ ಕಾಷ್ಟದವ್ರು ಬೇರೆ ಬೇರೆ ಕೆಡವ. ನಾವು ಮೊದಲು ವಿಚಾರ ಮಾಡಿದ್ವಿ ನೋಡ್ಬೇಕಂತಂದು ಎಲ್ಲ ಕಡೆ ಅವ. ಅದಕ್ಕೆ ನಾವು ಇದೇ ಆದಂತ ಒಂದು ಸಂಘಟನೆ ತೆಗೆದಿದ್ವಿ. ಮಾಡ್ತೀವಲ್ರಿ, ಕಾನ್ಫರೆನ್ಸ್ ಮಾಡ್ತೀವಿ. ಒಂದು ಸುಮಾರು ಈಗ 5 ಕಾನ್ಫರೆನ್ಸ್ ಮಾಡಿವಿ. ಅವು ವರ್ಷ 1, 4, 3 ಅಂತ ಈ ತರ ಮಾಡ್ತಾ ಇದ್ದೀವಿ. ಈಗಲೂ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಸರ್, ಇಲ್ಲಿ ತನಕ ಎಷ್ಟು ಲಗ್ನ ಮಾಡಿಕೊಟ್ರಿ ಅಂತ? 148 ಮದುವೆಗೆ ನಮ್ಮಲ್ಲಿ 595 ರಿಜಿಸ್ಟ್ರೇಷನ್ ನಂದಣೆ 595 ಅದ. ಅದರಲ್ಲಿ 148 ಈಗಾಗಲೇ ತಮ್ಮ ಹೆಸರು ಸರ್? ಕೆ ಪ್ರಕಾಶ್ ಅಂತ. ನಾನು ಕಂದಾಯ ಇಲಾಖೆಯಲ್ಲಿ ಸೆರೆಸ್ದಾರ್ ಅಂತಾಗಿ ರಿಟೈರ್ಡ್ ಆಗೀನಿ. ಈಗ ಪ್ರೆಸಿಡೆಂಟ್ ಅಧ್ಯಕ್ಷರು. ಸರ್, ನನ್ನ ಹೆಸರು ಕಾಳಪ್ಪ ಕೆಂಬಾವಿ ಅಂತೇಳಿ ಈ ಸಂಸ್ಥೆಯ ಕಾರ್ಯದರ್ಶಿ ಇದ್ದೀವಿ. ನಾವು ಶಂಕರ್ ಕಣಿಗೆ ಅಂತೇಳಿ ಈ ಸಂಸ್ಥೆಯ ಡೈರೆಕ್ಟರು. ನಾನು ಪರಮೇಶ್ವರ್ ಕೊರಳ್ಳಿ ಅಂತೇಳಿ ಕಾರ್ಯನಿರ್ವಾಹಕ. ನನ್ನ ಹೆಸರು ಶಿವಲಿಂಗಪ್ಪ ಕಲ್ಕೇರಿ ಅಂತ. ಕರ್ನಾಟಕದಲ್ಲಿ ವಿನೂತನವಾಗಿ ಅತಿ ಶೀಘ್ರದಲ್ಲೇ ಪ್ರಾರಂಭವಾಗುತ್ತಿರುವ ನಿಮ್ಮ ತೊಂದರೆಗಳ ವಿರುದ್ಧ ಹೋರಾಡಲು, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು, ಭ್ರಷ್ಟರ ವಿರುದ್ಧ ಹೋರಾಡಲು, ಸಮಾಜದಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ನಿಮ್ಮ ಮುಂದೆ ತರಲು ಬರ್ತಾ ಇದೆ ನಿಮ್ಮ ನೆಚ್ಚಿನ TV7 ನ್ಯೂಸ್ ಕರ್ನಾಟಕ. ನಿಮ್ಮ ಸಹಕಾರ ನಮ್ಮ ನಡೆ.